ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ವೆರಿ ಇಂಪಾರ್ಟೆಂಟ್ ಡೇ, ಯಾಕಂದರೆ ನಿನ್ನೆ ಅಂತ ಒಂದು ಅದ್ಭುತವಾದಂಥ ಕ್ಲೋಸಿಂಗ್ ಕೊಟ್ಟಿತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಆದರೆ ಎಕನಾಮಿಕ್ ಡೇಟಾ ಬಂದ ಕಾರಣ ಗ್ಲೋಬಲ್ ಮಾರ್ಕೆಟ್ ಎಲ್ಲ ಒಂದು ಸ್ವಲ್ಪ ಶೇಕ್ ಆಗಿ ಹೋಗಿತ್ತು. ಎಸ್ಪೆಷಲಿ US ಮಾರ್ಕೆಟು. NVIDIA ಅಂತ ಕಂಪನಿ, ಅಂದರೆ ಯಾವುದೇ ಒಂದು ಕಂಪನಿಗೆ ಒಂದೇ ದಿನದಲ್ಲಿ ಅಷ್ಟು ದೊಡ್ಡ ಲಾಸ್ ಆಗದೇ ಇರೋಂಥ ಇತಿಹಾಸ ಇದೆ ಅಂತೆಲ್ಲ ಒಂದು ವಿಶ್ಲೇಷಣೆ ಬರ್ತಾ ಇತ್ತು. ಸುಮಾರು $270 ಬಿಲಿಯನ್ ವೈಪೌಟ್ ಆಗಿದೆ NVIDIAದಲ್ಲಿ ಅಂತ. ಸೊ ಈ ಥರದ್ದೆಲ್ಲ ಒಂದು ನೆಗೆಟಿವಿಟಿ ಮಧ್ಯದಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಅಂದರೆ ಏನೊಂದು ಎಸ್ಟಿಮೇಷನ್ ಇತ್ತು, ಎಕನಾಮಿಕ್ ಡೇಟಾ, ಮ್ಯಾನುಫ್ಯಾಕ್ಚರಿಂಗ್ ಎಷ್ಟು ಕಾಸ್ಟ್ ಆಗುತ್ತೆ, ಮತ್ತು ಎಂಪ್ಲಾಯ್ಮೆಂಟ್ ಯಾವ ರೀತಿ ಬಂದಿದೆ, ಮತ್ತು ಇನ್ನೊಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನ ಚೆಕ್ ಮಾಡ್ತಾರೆ. ಅದು ಅಂದ್ಕೊಂಡಂಗೆ ಬರಲಿಲ್ಲ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗೆ. ಒಂದು ಕಾರಣ ಬೇಕು ನೋಡಿ. ಇವಾಗ ಆಲ್ ಟೈಮ್ ಹೈಗಳಲ್ಲಿ ಯಾವುದೋ ಒಂದು ಕಾರಣ ಸಿಕ್ಕಿದ್ರು ಸಾಕು, ಅಲ್ಲಿಂದ ಸೆಲ್ಲಿಂಗ್ ಬರುವಂಥದ್ದು ಕಾಣಿಸೇ. ನಿಫ್ಟಿನಲ್ಲಿ ನೆನ್ನೆ ಕೂಡ ಹೇಳಿದ್ದೀನಿ, ಇದೊಂದು ಸಾರ್ವಕಾಲಿಕ ದಾಖಲೆ. ಇತಿಹಾಸದಲ್ಲೇ, ನಿಫ್ಟಿ ಇತಿಹಾಸದಲ್ಲೇ ಈ ಥರ 14 ದಿನ ವಿನ್ನಿಂಗ್ ಸ್ಟ್ರೀಕ್ ಆಗಿರುವಂಥದ್ದು ಆಗಿರಲಿಲ್ಲ. ಸೊ ಈಗ ಒಂದು ಎಕ್ಸ್ಪೆಕ್ಟೆಡ್ ಇತ್ತು, ನಾವು ಒಂದು ಸೆಲ್ಲಿಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ಅಕಸ್ಮಾತ್ ನಾಳೆ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟ್ ಎಕ್ಸ್ಪೈರಿ ಅಂತ ಮಾತಾಡ್ಕೊಂಡಿದ್ವಿ, ಎಕ್ಸಾಕ್ಟಾಗಿ ಅದೇ ರೀತಿ ಪರ್ಫಾರ್ಮ್ ಮಾಡಿದೆ. ಸೊ ಯಾವ ರೀತಿಯಾಗಿತ್ತು ಇವತ್ತು ಟ್ರೇಡು ಅಂತ ನೋಡೋಕ್ಕಿಂತ ಮುಂಚೆ ಇವತ್ತಿನ ಟಾಪ್ ಗೇನರ್ ಅಂತ ನೋಡೋದಾದರೆ ಏಷ್ಯನ್ ಪೇಂಟ್ಸ್. ನೋಡಿ, ಪೇಂಟು ರಾ ಮೆಟೀರಿಯಲ್ಲು ತುಂಬ ಇಂಪಾರ್ಟೆಂಟು, ಕ್ರೂಡೇ ಆಗಿರುತ್ತೆ. FMCG ಸೆಕ್ಟ್ರಿಗಾಗಲಿ, ಜೊತೆಗೆ ಪೇಂಟ್ ಸೆಕ್ಟ್ರಿಗಾಗಲಿ ಕ್ರೂಡ್ನೇ ಅವ್ರು ರಾ ಮೆಟೀರಿಯಲ್ ಪೇಂಟ್ ಮಾಡೋಕ್ಕೆ, ಮತ್ತು ಕಾಸ್ಮೆಟಿಕ್ಸಿಗೂ ಅಷ್ಟೇ. ಮತ್ತು ಒಂದಿಷ್ಟು ಪಾಮ್ ಆಯಿಲು, ಇದೆಲ್ಲ ಫುಡ್ ಪ್ರಾಡಕ್ಟ್ಸ್, ಅದಕ್ಕೆಲ್ಲ ಏನಾಗ್ತಾರೆ, ಪಾಮ್ ಆಯಿಲೇ ಹಾಕೋದು. ಸೊ HUL ಆಗಿರ್ಬೋದು, ಗ್ರಾಸಿಮ್ಮು, ಏಷ್ಯನ್ ಪೇಂಟ್ಸು, ಇದೆಲ್ಲ ಇವತ್ತು ಪಾಸಿಟಿವ್ ಆಗಿತ್ತು. ಸೊ ಏಷ್ಯನ್ ಪೇಂಟ್ಸ್ 2.43% ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಯಾಗಿ ವಿಪ್ರೋದಲ್ಲಿ 3.15% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಕ್ರೂಡ್ ಬಿದ್ದಿದೆ. ಕ್ರೂಡಿಗೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡೋಂಥದ್ದು ಯಾವುದು? ಕೋಲಿಂದನೇ ತೆಗಿತಾರೆ ಅಂತ. ಕೋಲ್ ಇಂಡಿಯಾ ಬಗ್ಗೆ ಒಬ್ರು ಕೇಳಿದ್ರೆ ಅದನ್ನ ಮಾತಾಡೋಣ. PSU ಸೆಕ್ಟರ್ ಬಗ್ಗೆನೇ ಒಂದು ಹೇಳಿ ಅಂತ ಒಂದು 2 ಸಲ ಕಮೆಂಟ್ ಹಾಕಿದ್ರಿ ಸರ್. ನಾನು ನೋಡಿದ್ದೀನಿ, ಅದನ್ನು ಸಾಧ್ಯವಾದಾಗ PSU ಸೆಕ್ಟರ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾತಾಡ್ತಾ ಹೋಗೋಣಂತೆ. ಸೊ ನೋಡ್ತಾ ಹೋಗೋದಾದ್ರೆ ಇವತ್ತು ವಿಪ್ರೋ ಟಾಪ್ ಲೂಸರು, ಅದೇ ರೀತಿ ಏಷ್ಯನ್ ಪೇಂಟ್ಸ್ ಟಾಪ್ ಗೇನರು. ಸೊ ಯಾವ ರೀತಿಯಾಗಿತ್ತು ನಿಫ್ಟಿನಲ್ಲಿ ಟ್ರೇಡ್ ಅಂತ ನೋಡಿದ್ರೆ, ನೋಡಿ ನಿಫ್ಟಿ ಒಂದು ಸ್ವಲ್ಪ ಹುಷಾರಾಗಿರುವಂಥ ಇಂಡೆಕ್ಸ್ ಅಂದರೆ ನಾವು ನಿಫ್ಟಿನಲ್ಲಿ ಇರಬೇಕು. ಯಾಕಂದರೆ ತುಂಬ ದೊಡ್ಡ ಮೂಮೆಂಟ್ ಆಗಿದೆ. ಕೆಳಗಡೆ ಬಂದ್ರೂ ನಾವು ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಇಲ್ಲಿ ತನಕ 25,000 ಮೇಲ್ಗಡೆ ಇರುತ್ತೋ ಅಲ್ಲಿ ತನಕ. ಸೊ ಇಲ್ಲಿಂದ ಇಲ್ಲಿಗೆ ಒಂದು 25,000ದಿಂದ 25,400 ನಿಂತ್ಕೋಬೋದು ಅಂತ ಮಾತಾಡಿದ್ವಿ. ಅದೇ ರೀತಿ ಕಾಣಿಸ್ತಾ ಇದೆ. ನಾಳೆ ಎಕ್ಸ್ಪೈರಿಗೆ ಇಷ್ಟೇ ಕನ್ಕ್ಲೂಷನ್, ಇನ್ನೇನು ಇಲ್ಲ. ಯಾಕೆಂತಂದರೆ ಆಲ್ ಟೈಮ್ ಹೈಗೆ ಹೋಗಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು. ಸೊ ಆಬ್ವಿಯಸ್ಲಿ ಇದು ಮೇಲ್ಗಡೆ ಅನ್ನೋದು ಒಂದು ರೆಸಿಸ್ಟೆನ್ಸ್, ಅಂದರೆ 25,300 ಈ ಝೋನ್ಗಳು ಇಂಪಾರ್ಟೆಂಟ್ ರೆಸಿಸ್ಟೆನ್ಸು. ಕೆಳಗಡೆ ಇವತ್ತು 25,100ನ ಸಪೋರ್ಟ್ ಮಾಡಿದೆ. ನಾಳೆ ಅಪ್ಪಿತಪ್ಪಿ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಹೋಗ್ತಿದೆ ಅಂದರೆ ಟಿಪಿಕಲ್ ಆಪ್ಷನ್ ಸೆಲ್ಲರ್ಸ್ ಡೇ ಆಗಿರ್ಬೋದು. 25,300ರಿಂದ 25,100 ಈ ಒಂದು 200 ಪಾಯಿಂಟಲ್ಲಿ ನಿಫ್ಟಿ ಕಚ್ಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ದೊಡ್ಡದಾಗಿ ಮೂವ್ಮೆಂಟ್ ಬಂದಿತ್ತು, ಮೇಲ್ಗಡೆ ಹೋಗಿದೆ. ಈ ಝೋನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಇದರೊಳಗಡೆ ಉಳ್ಕೊಳುತ್ತೆ. ಆದರೆ ಯಾವಾಗ ಇಂಪಾರ್ಟೆಂಟು, ಇಲ್ಲಿ ನೋಡಿ ಕೊನೆಯ ಟೈಮಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಕಾಣಿಸ್ತಾ ಇದೆ ಇಲ್ಲಿ 25,150ರಿಂದ 25,175 ಈ ಝೋನಲ್ಲಿ ಒಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗಿದೆ. ನಾಳೆ ಯಾವುದೇ ಕಾರಣಕ್ಕೂ ಈ ಝೋನಲ್ಲಿ ಓಪನ್ ಆಗಬಾರ್ದು ಮಾರ್ಕೆಟು. ಅಂದರೆ ಅಪ್ಪಿತಪ್ಪಿ 25,100 ಈ ಒಂದು ಇದ್ರ ಬಾರ್ ಕೆಳಗಡೆ ಇದೆಯಲ್ಲ 160, 150 ಇದಕ್ಕಿಂತ ಕೆಳಗಡೆ ಏನಾದ್ರು ನಾಳೆ ಓಪನ್ ಆಗಿಬಿಡ್ತು ಅಂತಂದರೆ, ಈ ಝೋನ್ ಹತ್ರ ಅಥವಾ ಇದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ, ಆಗ ನೋಡಿ ನಾವು ಸ್ವಲ್ಪ ಕೆಳಗಡೆಗೆ ಫೇವರ್ ಆಗಿರ್ಬೋದು. ನಾಳೆ 25,100 ಕೂಡ ಬ್ರೇಕ್ ಆಗಿ 25,000 ರೌಂಡ್ ಲೆವೆಲ್ ಕಡೆಗೆ ನಿಫ್ಟಿ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಎಕ್ಸ್ಪೈರಿ ನೋಡಿ ಒಂದು ಡೌನ್ವರ್ಡ್ ಟ್ರೇಡ್ ಬಂದಿತ್ತು. ಈಗ ನೀವೊಂದು ಇಲ್ಲಿ ಚಾನಲ್, ಬೇರಿಶ್ ಚಾನಲ್ ಅಂತ ಹೇಳ್ಬೋದು, ಬೇರಿಶ್ ಫ್ಲಾಗ್ ಅಂತ ಕರಿತಾ ಹೋಗ್ಬೋದು. ಸೊ ಈ ರೀತಿಯಾಗಿದೆ. ಇದಕ್ಕೆ ಕನ್ಫರ್ಮೇಷನ್ ಕೊಡೋಕ್ಕೆ ಶುರು ಆಗ್ತಾ ಹೋಗುತ್ತೆ. ಅವಾಗ ಈ ಫಾಲೋವಿಂಗ್ ಕಂಟಿನ್ಯೂಷನ್ ಆಗ್ಬೋದು. ಮತ್ತು 25,000 ಇಂಪಾರ್ಟೆಂಟ್ ಸಪೋರ್ಟ್ ಇರೋದ್ರಿಂದ ಅಲ್ಲಿ ತನಕ ಬರ್ಬೋದು ಅಂತ. ಸೊ ನಾಳೆ ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಗಲಿಲ್ಲ, ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂತೆಲ್ಲ ಅಂದರೆ, ನಾವು ಆಯಿತು ಇಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗ್ತಾನೆ ಇದೆ ಎಕ್ಸ್ಪೈರಿ ಅನ್ಕೋಬೋದು. ಸೊ ಸ್ಲೋ ಮೂಮೆಂಟ್ ಅಂತ ಹೇಳ್ಕೊಂಡು 25,100ರಿಂದ 25,300 ಈ ಝೋನಲ್ಲಿ ಆಪ್ಷನ್ ಸೆಲ್ಲರ್ಸ್ ಎಕ್ಸ್ಪೈರಿ ಆಗಿರುತ್ತೆ. ನಾಳೆ ಆಪ್ಷನ್ ಬೈಯರ್ಸ್ ಆಕ್ಟಿವೇಟ್ ಆಗಬೇಕು ಅಂದರೆ ಎರಡೇ ಕಾರಣ ಇರುವಂಥದ್ದು. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಗಬೇಕು, ಅಥವಾ ನಮಗೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಬೇಕು. ಅಂದರೆ ಈ ಒಂದು ಬಾರ್ಗಿಂತ ಕೆಳಗಡೆ ಓಪನ್ ಆಯಿತು, ಆ ಥರ ಆಯಿತು ಅಂತಂದರೆ ಇದನ್ನೇ ಸ್ಟಾಪಸ್ ಇಟ್ಕೊಂಡು ಬೇಕಾದ್ರೆ ಟ್ರೇಡ್ ಮಾಡೋರು ಕೂಡ ಮಾಡ್ಬೋದು. ಬಟ್ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. 25,150ಕ್ಕಿಂತ ಕೆಳಗಡೆ ಯಾವುದಾದ್ರೂ ಒಂದು 5 ಮಿನಿಟ್ಸು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂತಂದರೆ, ಆಗ ನೀವು ಖಂಡಿತವಾಗ್ಲೂ 25,150, 175ನೇ ಸ್ಟಾಪಸ್ ಇಟ್ಕೊಂಡು ಒಂದು ದೊಡ್ಡ ಟಾರ್ಗೆಟ್, 100, 150 ಪಾಯಿಂಟ್ಸ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ನಿಫ್ಟಿನಲ್ಲಿ. ಸೊ ಅದೇ ರೀತಿ ಆಪ್ಷನ್ ಚೇಂಜ್ ನೋಡ್ಕೊಂಡು ಬರೋದಾದ್ರೆ ಯಾವ ರೀತಿ ಇದೆ ಅಂತ. ಸೊ ನಿಫ್ಟಿ ಇವತ್ತು ಬ್ಯಾಂಕ್ ನಿಫ್ಟಿ ಬರೋಣ. ನಿಫ್ಟಿನಲ್ಲಿ ನೋಡೋದು ನೋಡಿ 25,000ದಲ್ಲಿ ಕ್ಲೀನಾಗಿ ಸಪೋರ್ಟ್ ಬಿಲ್ಡಪ್ ಆಗಿದೆ. ಮೇಲ್ಗಡೆ ಎಲ್ಲೋ ರೆಸಿಸ್ಟೆನ್ಸ್ ಅಂತ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ 25,300 ರೆಸಿಸ್ಟೆನ್ಸ್ ಆಗಿರಬೇಕು. ಸೊ ನಾಳೆ ಅದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಎಲ್ಲ ಆಯಿತು ಅಂತಂದರೆ 25,350ರಿಂದ 350ರಿಂದ 25,100 ಇದೇ ಝೋನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಅಥವಾ ಈ ಝೋನಿಂದ ಓಪನ್ ಆಗಿ ಕೆಳಗಡೆ ಬರೋಕ್ಕೆ ಶುರು ಆಗ್ತಿದೆ ಅಂದರೆ 25,000 ತನಕ ಬರ್ಬೋದು. ಆಗ ಆಪ್ಷನ್ ಬೈಯರ್ಸು ಕೂಡ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿದೆ ಎಕ್ಸ್ಪೈರಿ ಅಂತ ನೋಡೋದಾದರೆ, ನೋಡಿ ನೆನ್ನೆ ಒಂದು ದೊಡ್ಡದಾಗಿ ಮೂಮೆಂಟ್ ಬಂದಿದೆ. ಇದನ್ನ ಸುಮಾರು ಸಲ ಮಾತಾಡಿದ್ದೀವಿ. ಲಾಸ್ಟ್ 1 ಅವರಲ್ಲಿ ಒಂದು 15 ಮಿನಿಟ್ಸಲ್ಲಿ ಈ ಥರ ಅಷ್ಟು ದೊಡ್ಡ ಮೂಮೆಂಟ್ ಬಂತು ಹೋದರೆ, ಎಷ್ಟೋ ದಿನಗಳು ಆ ಬಾರ್ನೇ ಆ ಲಾಸ್ಟ್ 15 ಮಿನಿಟ್ಸ್ 1 ಅವರ್ ಏನು ಮೂಮೆಂಟ್ ಬಂದಿರುತ್ತೋ ಅದನ್ನೇ ಹೆಚ್ಚಾಗಲ್ಲ, ಅದರೊಳಗಡೆ ಮುಗಿಸುವಂಥ ದಿನಗಳು ಕಾಣುತ್ತೆ ಅಂತ. ಅದು ಆ ಥರ ಆಗಿದೆ. ಮಾರ್ಕೆಟು ಸ್ವಲ್ಪ ಸುಧಾರಿಸ್ಕೊತಾ ಇದೆ. ಈ ನೆನ್ನೆ ಏನು ಮಾತಾಡ್ಕೊಂಡು ಹೋಗಿದ್ವಿ, ಎಲ್ಲಿ ತನಕ ನೆನ್ನೆ ಕ್ಯಾಂಡಲ್ನ ಲೋ ಅಂದರೆ 25,350, 200 ಈ ಝೋನ್ನ ಬಿಟ್ಟು ಕೆಳಗಡೆ ಹೋಗೋತಕ್ಕ ಅಪ್ಪಿತಪ್ಪಿನೂ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಡಿ ಅಂತ ಯೋಚನೆ ಮಾಡಿದ್ವಿ. ಇವತ್ತು ಗ್ಯಾಪ್ ಡೌನ್ ಆಯಿತು, ಹೋಯ್ತು, ಇಲ್ಲಿಂದ ಫುಲ್ ಬಿದ್ದೋಗ್ಬಿಡುತ್ತೆ, ಪಿ ಆಗಿಬಿಡುತ್ತೆ, ಹಂಗೆ ಆಗುತ್ತೆ ಅಂತಂದ್ರು. ನೋಡಿ
ಯಾಕೆ ಆ ಥರ ಆಗುತ್ತೆ ಅಂದರೆ ಇಲ್ಲಿ ಇಷ್ಟು ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ, ಆ ಬಸ್ ಸ್ಟ್ಯಾಂಡ್ ಮಾಡಿ ಫಸ್ಟೇ ಅಟೆಂಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕೆಳಗಡೆ ಬಂದ ತಕ್ಷಣ ಅಷ್ಟು ಸುಲಭಕ್ಕೆ ಪೊಸಿಷನ್ ಚೇಂಜ್ ಆಗುತ್ತೆ, ಚೇಂಜ್ ಆಗೋದಿಲ್ಲ, ಇನ್ನೂ ಒಂದು ಪೊಸಿಷನ್ ಮೇಲ್ಗಡೆ ಇರುತ್ತೆ. ಬಟ್ ಇದು ಹೀಗೆ ಇರುತ್ತಾ? ಇಲ್ಲ, ನಾಳೆನೋ ಮತ್ತೆ ವಾಪಸ್ ಈ ಝೋನ್ನ ಮತ್ತೆ ಬಂದು ಟೆಸ್ಟ್ ಆಗೋಕ್ಕೆ ಹೋಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಅಂದರೆ ಅವಾಗ ಗಿವ್ ಅಪ್ ಮಾಡಲೇಬೇಕು, ಆಯ್ತು ಇನ್ನು ಫಾಲ್ಸ್ ಬ್ರೇಕ್ಔಟ್ ಅಂತಾಗಿ. ಬಟ್ ಅಟೆಂಡ್ ಮಾಡೋದು ಮಾಡ್ತಾರೆ. ಇಲ್ಲಿ ನೋಡಿ, ಇವತ್ತು ಕೊನೆ ತನಕ 51,400 ಉಳಿಸ್ಕೊಂಡ್ರು, ಇಲ್ಲೊಂದು ದೊಡ್ಡ ಟಿಪಿಕಲ್ ಬಸ್ ಸ್ಟ್ಯಾಂಡ್ ಆಗೇ ಆಗಿತ್ತು. ಸೊ ಈ ಥರ ದಿನಗಳಲ್ಲಿ ನೋಡಿ ಉಳಿಸ್ಕೊಂಡು ಹೋದರೆ ಏನೂ ಉಳಿಯೋದಿಲ್ಲ ಅಂತ ಇವತ್ತು ಟೈಟ್ಲ್ ಕೊಟ್ಟಿದ್ದೀನಿ. ಕಾರಣ ಏನು ಅಂತಂದರೆ ನೆನ್ನೆ ಆಯಿತು ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು ಬ್ಯಾಂಕ್ ನಿಫ್ಟಿನಲ್ಲಿ, ಒಂದು ವಾರ 2 ವಾರದಿಂದ ಮೂಮೆಂಟ್ ಆಗಿಲ್ಲ, ಈಗ ಇಷ್ಟು ದೊಡ್ಡ ಮೇಲ್ಗಡೆ ಮೂಮೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ಅಪ್ಪಿತಪ್ಪಿ ಬ್ಯಾಂಕ್ ನಿಫ್ಟಿ ಪೊಸಿಷನ್ ಉಳಿಸ್ಕೊಂಡಿತ್ತು ಅಂತಂದರೆ ಇವತ್ತು ಏನಾಯಿತು, ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗೇ ಅಷ್ಟು ತಿನ್ಕೊಂಡು ಹೋಗಿರುತ್ತೆ. ಯಾಕೆ ಈ ಥರ ಆಯಿತು? ಇದಕ್ಕೆ ಏನಾದರೂ ನಾವು ಇಲ್ಲಿ ರೀಸನ್ ಮಾಡ್ಬೋದಾಯ್ತಾ, ನಾವೇನಾದರೂ ಒಂದು ಐಡೆಂಟಿಫೈ ಮಾಡ್ಬೋದಾಗಿತ್ತು, ಇದರಿಂದ ತಪ್ಪಿಸ್ಕೋಬೇಕು. ಫಸ್ಟ್ ಆಫ್ ಆಲ್ ಕ್ಯಾರಿ ಮಾಡಿಬಿಡಿ ಅಂತಲೇ ಹೇಳ್ತಿರ್ತೀನಿ. ನೋಡಿ, ಎವ್ರಿ ಡೇ ಎಕ್ಸ್ಪೈರಿ ಬಂದಾಗಿಂದ ಅದು ನಮಗೆ ಆವತ್ತಿನ ದಿನವೇ ಒಂದು ಥರ ವರ ಇದ್ದಂಗೆ. ಇವತ್ತು ಅವತ್ತೇ ನಿಮ್ಗೆ ಒಂದು ಎಕ್ಸ್ಪೈರಿ ಸಿಕ್ಬಿಡುತ್ತೆ, ಅವತ್ತಿಂದ ಏನಿದೆ ಅಲ್ಲಿ ಮುಗಿಸ್ಕೊಂಡು ಹೋಗ್ಬಿಡ್ಬೋದು. ಯಾಕೆ ಪೊಸಿಷನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ? ಆಯಿತು ಪೊಸಿಷನ್ ಕ್ಯಾರಿ ಮಾಡ್ತೀರಾ ಅಂತಂದ್ರೂ ಇಮಿಡಿಯೇಟ್ ನಾಳೆ ಎಕ್ಸ್ಪೈರಿ ಇರೋದನ್ನು ಕ್ಯಾರಿ ಮಾಡಿಬಿಡಿ. ಮೇ ಬಿ ಬ್ಯಾಂಕ್ ನಿಫ್ಟಿ ಅಲ್ಲ ಅಂದರೆ ನೆಕ್ಸ್ಟ್ ಇವಾಗ ನಿಫ್ಟಿದು ಅಥವಾ ಮಿಡ್ ಕ್ಯಾಪ್ ನಿಫ್ಟಿದು ಮುಂದಿನ ವಾರ ನೆಕ್ಸ್ಟ್ ವೀಕೆಂಡ್ ಕ್ಯಾರಿ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ಟೈಮ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸುಮಾರು ಈ ಥರ ನಾಯ್ಸಿಂದ ಆಗಿದ್ರೆ, ನ್ಯೂಸ್ ಅಲ್ಲದೆ ನಾಯ್ಸ್ ಆಗಿದ್ದರೆ ಅಲ್ಲಿಗಲ್ಲೇ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಸೊ ಈಗ ನೋಡಿ, ಈ ನೆನ್ನೆ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿದೆ ಅಂತ ಮಾತಾಡ್ತಾ ಇದ್ವಿ ಇಲ್ಲಿಂದ. ಆಯಿತು, ಇದೊಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಆಗಿದೆ, ಇಲ್ಲಿಂದ ಬ್ರೇಕ್ಔಟ್ ಆಗ್ತಿದೆ ಅಂತಂದರೆ ನಮ್ಗೆ ಹೆಂಗೆ ಹೋಗಬೇಕಿತ್ತು ಮಾರ್ಕೆಟು? ತುಂಬ ದೊಡ್ಡದಾಗಿ ಈ ಥರ ಕ್ಯಾಂಡಲ್ಗಳು ಕಾಣಿಸ್ತಾ ಇದೆ, ಇಲ್ಲಿ ಇಷ್ಟಿಷ್ಟು ದೊಡ್ಡ ಕ್ಯಾಂಡಲ್ಗಳು ಬಂದು ಮೇಲ್ಗಡೆ ಹೋಗಬೇಕಾಗಿತ್ತು. ಆ ಥರ ಆಗ್ತಾ ಇತ್ತು ಬ್ಯಾಂಕ್ ನಿಫ್ಟಿನಲ್ಲಿ 2-3 ವಾರದಿಂದ. ಮೇಲ್ಗಡೆ ಇದೆ, ಟ್ರೆಂಡ್ ಲೈನ್ ಮೇಲ್ಗಡೆ ಇದೆ ರೆಫರೆನ್ಸು. ಬಟ್ ಯಾರು ಡೈಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಡೈಲಿ ಕ್ಯಾಂಡಲಲ್ಲಿ ನಮಗೆ ಟ್ರೆಂಡ್ ಲೈನ್ ರೆಫರೆನ್ಸ್ ಮೇಲ್ಗಡೆ ಇದೆ ಬ್ಯಾಂಕ್ ನಿಫ್ಟಿ, ಆದರೆ ನಮಗೆ ಏನು ಕಾಣಿಸ್ತಾ ಇದೆ, ಮೊಮೆಂಟಮ್ ಕಾಣಿಸ್ತಾ ಇರಲಿಲ್ಲ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಇದ್ರ ಮೇಲ್ಗಡೆ ಟ್ರೇಡ್ ಆಗ್ತಾ ಇತ್ತು ಈ ಟ್ರೆಂಡ್ ಲೈನ್ ಮೇಲ್ಗಡೆ, ಬಟ್ ಎಲ್ಲೂ ಕೂಡ ಮೊಮೆಂಟಮ್ ಬಾರ್ ಬಂದಿಲ್ಲ. ಸೊ ಈ ಥರ ಇದೆ ಅಂತಂದಾಗ ನಮಗೆ ಕಾನ್ಫಿಡೆನ್ಸ್ ಇರಲ್ಲ. ಬಟ್ ಆಯಿತು, ಅಫ್ಕೋರ್ಸ್ 51,500 ಮೇಲ್ಗಡೆ ಫಸ್ಟ್ ಟೈಮ್ ಕ್ಲೋಸಿಂಗ್ ಆಗಿದೆ, ಅದು ಪಾಸಿಟಿವ್ ಸೆಂಟಿಮೆಂಟ್ ಅಂತಲೇ ಓದಬೇಕು ನಾವು. ಬಟ್ ರಿವರ್ಸಲ್ ಮಾಡೋಕ್ಕೆ ಚಾನ್ಸಸ್ ಇತ್ತು. ಇಂಥ ದಿನಗಳಲ್ಲಿ ಎಲ್ಲಿ ನಿಮಗೆ ಒಂದಿನ ಕನ್ಫರ್ಮೇಷನ್ ಆಗಿ ಒಂದು ಕ್ಲೀನಾಗಿ ಬೈಯಿಂಗ್ ಆಗಿದೆ, ಕ್ಲೀನ್ ಕ್ಯಾಂಡಲ್ಸ್ ಅಂತ ಕರಿಬೋದು ಅದನ್ನ, ಮಾರಬಹುದು ಕ್ಯಾಂಡಲ್. ಅದಾಗದಲ್ಲೇ ಇದ್ದಾಗ ಪೊಸಿಷನ್ನ ಹೇಗೆ ಕ್ಯಾರಿ ಮಾಡ್ತೀರಾ? ಸೊ ಅದು ರಿಸ್ಕೇನೆ. ಸೊ ಮಾಡಿದ್ರು ನೋಡಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಯಿತು, ಏನು ಪೂರ್ತಿ ಪೀಕ್ ಆಗಿದೆ ಅಂತ ನಾನು ಹೇಳ್ತಿಲ್ಲ. ಎಲ್ಲಿ ತನಕ 51,250 ಇಂಟ್ಯಾಕ್ಟ್ ಆಗಿರುತ್ತೋ ಅಲ್ಲಿಂದ ಬ್ಯಾಂಕ್ ನಿಫ್ಟಿ ಮತ್ತೆ ಮೇಲೆ ಹೋಗೋದು. ಬಟ್ ಯಾವ ರೀತಿ ಆಗುತ್ತೆ ಅನ್ನೋದು ನೆಕ್ಸ್ಟ್ ಮೂಮೆಂಟು ಬ್ಯಾಂಕ್ ನಿಫ್ಟಿ ಮೇಲೇ ಡಿಸೈಡ್ ಆಗಿರೋದು. ಸೊ ಈಗ ನಾಳೆ ಬ್ಯಾಂಕ್ ನಿಫ್ಟಿಗೂ ಅಷ್ಟೇ ಅಪ್ಪಿತಪ್ಪಿ ಮತ್ತೆ ಈ ಝೋನ್ 25,250 ಝೋನ್, ಈ ಝೋನ್ ಟೆಸ್ಟ್ ಆಗಬಾರ್ದು. ಅಕಸ್ಮಾತ್ ಇದನ್ನ ಟೆಸ್ಟ್ ಆಗಿ ಬರ್ತೀನಿ ಅಂದರೆ ನೋಡಿ, ಈ ಸಲ ಮಾರ್ಕೆಟ್ ಎಷ್ಟು ಸಲ ರೆಸ್ಪೆಕ್ಟ್ ಮಾಡಿತ್ತು, ಆ ಥರ ರೆಸ್ಪೆಕ್ಟ್ ಮಾಡೋದಿಲ್ಲ. ಇದರಿಂದ ಶಾರ್ಪ್ ಆಗಿ ಫಾಲ್ ಬರುತ್ತೆ. 51,000, 50,800 ಈ ಲೆವೆಲ್ ತನಕ ಬ್ಯಾಂಕ್ ನಿಫ್ಟಿ ಬರುತ್ತೆ. ಯಾಕಂದರೆ 200-300 ಪಾಯಿಂಟ್ಗಳು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ, ಬಂದ್ರೂ ಅಷ್ಟು ದೊಡ್ಡ ಮೂಮೆಂಟ್ ಬರಬೇಕು. ಸೊ 51,000 ಟೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ನಾಳೆ 51,300 ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ, ಆ ಥರ ಆಗದಲ್ಲೇ ಮೇಲ್ಗಡೆ ಹೋಯಿತು ಅಂದರೆ ಈಗೇನು ಈಗ ಇನ್ನೂ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿದಿದೆ ಅಂತ ಮಾತಾಡ್ಕೊಂತ ಹೋಗ್ಬೋದು. ಸೊ ಮತ್ತೆ ಮೇಲ್ಗಡೆ ಹೋದರೆ 51,700 ಈ ಲೆವೆಲ್ಲು ಮುಂದಿನ ವಾರಕ್ಕೆ ಕ್ಲೈಮ್ಯಾಕ್ಸ್ನ ತಳ್ತಾ ಹೋಗ್ಬೋದು. ಸೊ ನೋಡೋಣ, ಬ್ಯಾಂಕ್ ನಿಫ್ಟಿ ಯಾವುದೇ ಕಾರಣಕ್ಕೂ 51,300ಕ್ಕಿಂತ ಕೆಳಗಡೆ ಬರಬಾರ್ದು. ಅದೇ ರೀತಿಗೆ ನಿಫ್ಟಿ ಇವತ್ತಿನೇನು ಲಾಸ್ಟ್ ಒಂದು 25,175 ಆ ಕ್ಯಾಂಡಲ್ ಮಾಡಿದೆ, 150 ಆ ಝೋನ್ನ ಬಿಟ್ಟು ಕೆಳಗಡೆ ಬರಬಾರ್ದು. ಹೋಪ್ಫುಲಿ ಗೊತ್ತಾಗ್ತಿದೆ ಅನ್ಸುತ್ತೆ. ಮೋಸ್ಟ್ಲಿ ಗ್ಯಾಪ್ ಓಪನಿಂಗ್ ಆ ಥರ ಆಯಿತು ಅಂದರೆ ಒಂದು ಸೈಡ್ ವೇಸ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಫ್ಟಿನಲ್ಲಿ. ಆ ಥರ ಏನಾದರೂ ನಮಗೆ ಇಂಡಿಕೇಶನ್ ಕೊಡ್ತು ಅಂತಂದರೆ ಇವತ್ತು US ಮಾರ್ಕೆಟು ಯಾವ ರೀತಿ ಆಗುತ್ತೆ ಎಲ್ಲ ನೋಡಿಕೊಂಡು ಅದೆಲ್ಲ ಫ್ಯಾಕ್ಟರ್ನ ಆಗಿ ಮಾರ್ಕೆಟು ನಾಳೆ ಓಪನ್ ಆಗುತ್ತೆ. ಸೊ ಓಪನ್ ಆಗೋದ್ರ ಮೇಲೆ ನಿರ್ಧಾರ ಮಾಡಿ ಅಲ್ಲಿ ತನಕ ಅರ್ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ, ಮಿಡ್ ಕ್ಯಾಪ್ಗಿಂತ ಮುಂಚೆ ನಮ್ಮ ಫಿನ್ ನಿಫ್ಟಿನ ನೋಡೋದಾದ್ರೆ ಈಗಲೂ ಕೂಡ ಪಾಸಿಟಿವ್ ಸ್ಟ್ರೆಂತ್ ಇದೆ. ನೆನ್ನೆ ಒಂದು ದೊಡ್ಡ ಕ್ಯಾಂಡಲ್ ಮಾಡಿತ್ತು, ಲಾಸ್ಟ್ ಮೂಮೆಂಟಲ್ಲಿ ತುಂಬ ದೊಡ್ಡ ಮೂಮೆಂಟ್ ಬಂದಿತ್ತು, ಒಂದು ಆಲ್ ಟೈಮ್ ಹೈಗೆ ಹೋಗ್ಬಿಡುತ್ತೆ ಅನ್ನೋ 24,000 ಟೆಸ್ಟ್ ಆಗುತ್ತೆ ಅನ್ನೋ ಅಂತಿತ್ತು. ಇವತ್ತು ಒಂದು ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮಾಡಿದೆ. ಇದು ಒಂದು ಬುಲಿಶ್ ಹರಾಮಿನ, ಬೇರಿಶ್ ಹರಾಮಿನ ಅನ್ನೋಕ್ಕೆ ನೋಡಿ, ಬುಲಿಶ್ ಹರಾಮಿನಕ್ಕೆ ಕೆಳಗಡೆ ಆಗಿದ್ದರೆ ನಾವು ಆ ಥರ ಹೇಳ್ಬೋದಿತ್ತು. ಬೇರಿಶ್ ಹರಾಮಿ ಅನ್ನೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ನಾಟ್ ರೆಕಮೆಂಡೆಡ್. ಸೊ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಗಳು ಎಲ್ಲ ಎಲ್ಲಿದೆ, ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಇದೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೇಮ್ ಮಿಡ್ ಕ್ಯಾಪ್ ನಿಫ್ಟಿ ಈಗಲೂ ಕೂಡ ಆಲ್ ಟೈಮ್ ಹೈ ಎಲ್ಲ ಇದೆ, 13,000 ಮೇಲ್ಗಡೆ ಸುಭದ್ರವಾಗಿ ಕೂತ್ಕೊಂಡಿದೆ. ಸೊ ಎಲ್ಲಿ ತನಕ 13,000 ಮೇಲ್ಗಡೆ ತನಕ ಇರುತ್ತೆ, ಅಲ್ಲಿ ತನಕ ಏನೋ ಆ ತನಕ ಅಲ್ಲಿ ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋದಂಥ ಝೋನು. ಸೊ ಬ್ರಾಡರ್ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ನೋಡೋದಾದ್ರೆ ಈಗಲೂ ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ನಾವೇನು ಅಂತ ಇಂಪ್ಯಾಕ್ಟ್ ಆಗಿಲ್ಲ, ಏನು ಸುದ್ದಿ ಆಗಿತ್ತು ಅದರಿಂದ. ಮೋರೋವರ್ ಇಷ್ಟು ಕಾದು ಈಗ ಒಂದು ಮೂಮೆಂಟ್ ಬಂದಿರೋದ್ರಿಂದ ಇಲ್ಲಿ ಅದೇ ರೀತಿ ಬಿಡ್ತಾರಂತ. ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಹೆವಿ ವೇಟ್ ಸ್ಟಾಕ್ಸ್ಗಳು ಅಂದರೆ HDFC ಬ್ಯಾಂಕ್, ICICI ಬ್ಯಾಂಕ್ ಇದೆಲ್ಲ ಹೇಗೆ ಮೂಮೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಮೂಮೆಂಟು ನಿಂತಿದೆ. ಆಕ್ಸಿಸ್ ಬ್ಯಾಂಕ್ ಇದೆಲ್ಲ ನೋಡಿ ಒಂದು ಏನೊಂದು ಗ್ಯಾಪ್ ಅಂತ ಮಾತಾಡ್ಕೊಂಡು ಬಂದಿದ್ವಿ, ಅದನ್ನು ಫಿಲ್ ಮಾಡೋದಾದರೆ ಪಾಸಿಟಿವ್ ಆಗಿದೆ. ಇವತ್ತು HDFC ಬ್ಯಾಂಕ್ ಪಾಸಿಟಿವ್ ಆಗಿದೆ, ಬಟ್ ಬೇರೆ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ಗಳು ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿತ್ತು. ಸೊ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ನ ಟ್ರ್ಯಾಕ್ ಮಾಡ್ತಾ ಇರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದು ನಿರ್ಧಾರ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಗತಿ ಎಲ್ಲಿ ಹೋಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾಗುತ್ತೆ. ಮೊದಲು ಝೆನ್ಟೆಕ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ಫಂಡಮೆಂಟಲಿ ಸ್ವಲ್ಪ ಕಾಸ್ಟ್ಲಿ ಕಂಪ್ನಿನೇ. ಸೊ ಝೆನ್ ಟೆಕ್ನಾಲಜೀಸಲ್ಲಿ ನೀವು ನೋಡ್ತಾ ಬರೋದಾದರೆ ಈಗ ಈ ಡಿಫೆನ್ಸು ಅಂದರೆ ಕಾಂಬ್ಯಾಟ್ ಡಿಫೆನ್ಸು ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ, ಆ ಥರ ಒಂದು ಕೇಳ್ಪಟ್ಟೆ. ಸೊ ಇದರಲ್ಲಿ ನೀವು ನೋಡೋದಾದರೆ 1659 ನಡೀತಾ ಇದೆ. ಆದರೂ ಕೂಡ FIS ಇತ್ತೀಚೆಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಆಗಸ್ಟ್ ಡೇಟಾ ಬಂದಾಗ್ಲೂ. ಬಟ್ ವ್ಯಾಲ್ಯೂಯೇಷನ್ ವೈಸ್ ಅಂದರೆ ನಮಗೆ P ವ್ಯಾಲ್ಯೂಷನ್ ಆಗಿರ್ಬೋದು, ಬುಕ್ ವ್ಯಾಲ್ಯೂ ಆಗಿರ್ಬೋದು, ಎಲ್ಲದೂ ಕೂಡ ಜಾಸ್ತಿ ಅಂತ ಅನಿಸ್ತು. 1528ಕ್ಕೆ ಜಸ್ಟ್ ಬಿಕಾಸ್ FIS DIS ಇದ್ದಾರೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನೀವು ಇಲ್ಲಿ ಒಂದು ಗ್ಯಾಪು ಕೂಡ ಇದೆ. ಆ ಗ್ಯಾಪ್ ಇಲ್ಲ ಆದರೆ ಅಲ್ಲಿ ಒಂದು ಚಾನ್ಸ್ ತೊಗೊಂಡು ಹೋಗ್ಬೋದು. ಬಟ್ ಅಲ್ಲಿಗೆಲ್ಲ ನಿಮಗೆ ಮತ್ತೆ ಆ ಥರ ಝೋನಿಗೆ ಬಂದಾಗ ಒಂದು ಒಳ್ಳೆ ವಾಲ್ಯೂಮ್ ಕ್ಯಾಂಡಲ್ ಬರಬೇಕು. ಇಲ್ಲಿ ಒಳ್ಳೆ ವಾಲ್ಯೂಮ್ ಕ್ಯಾಂಡಲ್ ಬರ್ತಿದೆ ಅಂದರೆ ಅಲ್ಲಿಂದ ಮತ್ತೆ ಮೇಲ್ಗಡೆ ತೊಗೊಂಡೋಗಿ
ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಬಟ್ 1500 ಕೂಡ ಒಂದು ಹೈ ವ್ಯಾಲ್ಯೂಯೇಷನ್ನೇ, ಬಟ್ ಫಂಡಮೆಂಟಲಿ ಒಳ್ಳೆ ಕಂಪನಿ, ಆದರೆ ವ್ಯಾಲ್ಯೂಯೇಷನ್ ವೈಸ್ ಜಾಸ್ತಿ ಇದೆ, ಸೊ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಕೋಲ್ ಇಂಡಿಯಾ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಸರ್. ಕೋಲ್ ಇಂಡಿಯಾ ಮಹಾರತ್ನ ನೋಡಿ, ಮೊನ್ನೆ ಹೇಳೋದು ಮಾಡ್ತಾರೆ, ರೈಲ್ ಟೇಲ್ ಅನ್ನೋ ಕಂಪನಿ ಅದು ಇವಾಗ ಮಿನಿ ರತ್ನನೋ ಯಾವುದೋ ಒಂದು ಸ್ಟೇಟಸ್ ಸಿಕ್ಕಿದೆ ಅದಕ್ಕೆ, ಮಹಾರತ್ನ ಮಿನಿ ರತ್ನ. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಪ್ರೀಮಿಯರಲ್ಲಿ ವಿಡಿಯೋ ಇದೆ. ಮಹಾರತ್ನ ಅಂದ್ರೇನು, ಮಿನಿ ರತ್ನ ಅಂದ್ರೂ, ನವರತ್ನ ಅಂದ್ರೇನು ಅಂತ ಐ ಬಟನ್ ಕೊಟ್ಟಿರ್ತೀನಿ, ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನೀವು ನೋಡ್ತಾ ಹೋಗೋದಾದ್ರೆ 480 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟು ಕೋಲ್ ಇಂಡಿಯಾದಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಯಾಕಂದರೆ ಎಲ್ಲ ಇಂಡಸ್ಟ್ರಿಗಳಿಗೂ ಇವ್ರದ್ದು ಸಪೋರ್ಟ್ ಬೇಕೇ ಬೇಕು ಎಲೆಕ್ಟ್ರಿಸಿಟಿ ಜನರೇಷನ್ಗೆ. ಇಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ 480 ಅನ್ನೋದು ಕ್ರೂಷಿಯಲ್ ಸಪೋರ್ಟು, ಒಳ್ಳೆ ಡಿವಿಡೆಂಡ್ ಕೂಡ ಕೊಡುವಂಥ ಸ್ಟಾಕು. ಸೊ ವಾಪಸ್ 480 ಲೆವೆಲ್ಗೆ ಬಂತು ಅಂತಂದರೆ ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಕೋಲು ಲಾಂಗ್ ಟರ್ಮಲ್ಲಿ ಸಸ್ಟೈನಬಲ್ ಸೊಲ್ಯೂಷನ್ ಅಲ್ಲ, ಪರಿಸರಕ್ಕೆ ಹಾನಿಕಾರಕ, ಆದರೆ ಬೇರೆ ಮಾರ್ಗ ಇನ್ನೂ ಬಂದಿಲ್ಲ. ಇನ್ನು ಎಥನಾಲ್ ಹೇಳ್ತಾ ಇದ್ದಾರೆ, ಅದಕ್ಕೊಂದಿಷ್ಟು ಚಾಲೆಂಜಸ್ಗಳಿದೆ, ಸೋಲಾರ್ ಇನ್ನೂ ಡೆವಲಪ್ ಆಗಬೇಕು. ಸೊ ಎಲೆಕ್ಟ್ರಿಸಿಟಿ ಹೆಂಗೆ ಜನರೇಟ್ ಮಾಡ್ತೀರಾ, ಕೋಲ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸೊ ಹಾಗಾಗಿ ಬಂದರೆ 480 ಇಂಪಾರ್ಟೆಂಟ್ ಆಗುತ್ತೆ. ಕೋಲ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ಲೀಡಿಂಗ್ ಇರುವಂಥ ಕಂಪನಿ. ಸೊ 480 ಬಂತು ಅಂತ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಡಿಸ್ಕ್ಲೇಮರ್, ನಾನು ಕೋಲ್ ಇಂಡಿಯಾದಲ್ಲಿ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಅದೇ ರೀತಿಯಾಗಿ ಟ್ಯೂಬ್ ಇನ್ವೆಸ್ಟ್ ಆಫ್ ಇಂಡಿಯಾ ಬಗ್ಗೆ ಹೇಳಿ ಅಂತ ನೋಡಿ, ಇವರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ತುಂಬ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಟೋಮೇಟಿವಲ್ ಮಾಡ್ತಾರೆ, ರೈಲ್ ಪ್ರಾಡಕ್ಟ್ಸ್ ಮಾಡ್ತಾರೆ, ಮೈನಿಂಗಲ್ಲಿ ಇದ್ದಾರೆ, ಕನ್ಸ್ಟ್ರಕ್ಷನಲ್ಲಿ ಇದ್ದಾರೆ, ಇದೆಲ್ಲದರಲ್ಲೂ ಮಾಡ್ತಾರೆ. ಫಂಡಮೆಂಟಲಿ ಒಳ್ಳೆ ಕಂಪನಿ. ಜೊತೆಗೆ FISDS ಇತ್ತೀಚೆಗೆ ಕೂಡ ಸ್ವಲ್ಪ ಆ್ಯಡ್ ಆಗಿದ್ದಾರೆ. ಸೊ ನೀವು ನೋಡ್ತಾ ಬರೋದಾದರೆ 3397 ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಬಸ್ ಸ್ಟ್ಯಾಂಡ್ ಮಾಡಿದ್ದಂತು. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋದ್ರೂ ಕೂಡ ಇಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಬಂದಿದೆಯಾ ಏನು ಅಂತ ಹೇಳ್ಬೋದು. ನೀವು ಅದೇ ಝೋನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಇದರಿಂದ ಫಾಲ್ ಬಂತು ಅಂದರೆ ವಾಪಸ್ಸು ಮತ್ತೆ ಈ ಝೋನಿಗೆ ಬರುತ್ತೆ, ಅಂದರೆ 3397 ಲೆವೆಲ್ಗೆ ಬರುತ್ತೆ. ಆಗ ನೀವು ಬೇಕಾದ್ರೆ ಯೋಚನೆ ಮಾಡ್ಬೋದು. ಈಗ ನಾಟ್ ರೆಕಮೆಂಡೆಡ್, ಸ್ವಲ್ಪ ಹೈ ವ್ಯಾಲ್ಯೂಯೇಷನ್ ಅಂತಲೇ ಅನಿಸ್ತು, ಬಟ್ ಫಂಡಮೆಂಟಲಿ ಒಳ್ಳೆ ಕಂಪನಿ. ಬಟ್ 3300 ಲೆವೆಲ್ ಬರೋ ತನಕ ನಾನಂತೂ ರೆಕಮೆಂಡ್. 4100 3300 ತುಂಬ ಕೆಳಗಾಯಿತು, ಬಟ್ ಅಟ್ಲೀಸ್ಟ್ 3600 ಕೆಳಗಡೆ ತನಕ ಆದರೂ ನೀವು ವೆಯ್ಟ್ ಮಾಡ್ತಾ ಹೋಗಬೇಕು. ಸೊ FIS DS ಪಾಸಿಟಿವ್ ಆಗಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೋಡಿ, ಇಲ್ಲಿ 100 ಮೂವಿಂಗ್ ಆವರೇಜ್ 200 ಮೂವಿಂಗ್ ಆವರೇಜ್ ಬಂದಾಗೆಲ್ಲ ಎಷ್ಟು ಚೆನ್ನಾಗಿ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ ನೋಡಿ. ದಿಸ್ ಇಸ್ ದ ಕ್ವಾಲಿಟಿ ಆಫ್ ಫಂಡಮೆಂಟಲ್ ಸ್ಟಾಕ್. ಫಂಡಮೆಂಟಲ್ ಗುಡ್ ಸ್ಟಾಕ್ ಯಾವ ರೀತಿ ಆಗುತ್ತೆ, 200 EMI ಬರುತ್ತೆ, ಅಲ್ಲಿಂದ ಸಪೋರ್ಟ್ ತೊಗೊಂಡೋಗುತ್ತೆ ನೋಡಿ, ಮತ್ತೆ ಸಪೋರ್ಟ್ ತೊಗೊಂಡೋಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ 200 EMI ನೀವು ಯಾವಾಗ ಬರುತ್ತೆ ಅವಾಗೆಲ್ಲ ಇನ್ವೆಸ್ಟ್ ಮಾಡಿದ್ರು ನಿಮಗೆ ಒಳ್ಳೆಯದಾಗನೆ. ಈಗ ಸ್ವಲ್ಪ ಮೇಲ್ಗಡೆ ನಡೀತಾ ಇದೆ, ವಾಪಸ್ ಬಂದರೆ 3600 ಲೆವೆಲ್ಗೆಲ್ಲ ಬಂದರೆ ಆಗ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಮೂವಿಂಗ್ ಆವರೇಜ್ ಬಗ್ಗೆ ಆಲ್ರೆಡಿ ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟಲ್ಲಿ ಡೆಡಿಕೇಟೆಡ್ ವಿಡಿಯೋ ಇದೆ, ನೀವು ಚೆಕ್ಔಟ್ ಮಾಡ್ಬೋದು. ಅದೇ ರೀತಿಯಾಗಿ NMDC ಐರನ್ ಓರ್ ರಿಲೇಟೆಡ್ ಕಂಪನಿ. NMDCನಲ್ಲಿ ನೀವು ನೋಡ್ತಾ ಬರೋದಾದ್ರೆ ಆಯಿತು, ಇದೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಮಾಡ್ತಾ ಇದೆಯಾ ಏನೇ ಅಂತಂದ್ರೂ ನೋಡಿ, ಇಲ್ಲಿ ಒಂದು ಶೋಲ್ಡರ್ ಆಗಿದೆ, ಇದೊಂದು ಹೆಡ್ ಮಾಡಕ್ಕೆ ಬರ್ತಾ ಇದೆ ಅಂದ್ರೂ 200 ಬಂದು ಟಾರ್ಗೆಟ್ ಆಗಬೇಕು. ಸೊ 200 ಬಂದ ಆಗಿ ವಾಪಸ್ ಕೆಳಗಡೆ ಬರುತ್ತೆ, ಅದೆಲ್ಲ ಮಿಕ್ಕಿದ್ದು. ಈ ಸಿಂಗಾಪುರ್ ಎಕ್ಸ್ಚೇಂಜಲ್ಲಿ ಐರನ್ ಓರಿಗೂ ಕೂಡ ಒಂದು ಇಂಡೆಕ್ಸ್ ನಡೀತಾ ಇರುತ್ತೆ. ಆ ಇಂಡೆಕ್ಸು ಲಾಸ್ಟ್ ವೀಕಿಂದ ನೀವು ನೋಡ್ತಾ ಬರೋದಾದ್ರೆ ಸ್ವಲ್ಪ ವೀಕ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಅದೊಂದು ಆ ಕಾರಣದಿಂದಾಗಿ NMDC ಕೂಡ ಟಿಪಿಕಲ್ 234ಗೆ ಹೋಗುತ್ತೆ, ಅಲ್ಲಿಂದ ರಿಜೆಕ್ಷನ್ ಬರುತ್ತೆ, ಅಲ್ಲಿ ಹೋಗುತ್ತೆ ರಿಜೆಕ್ಷನ್ ಬರುತ್ತೆ. ಬಟ್ ನೋಡಿ 200 ಬಂದಾಗೆಲ್ಲ ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದ್ರೆ 200ಗೆ ಬರುತ್ತೆ, ಸಪೋರ್ಟ್ ತೊಗೊಂಡು ಮೇಲೆ ಆಗುತ್ತೆ, 200ಗೆ ಬರುತ್ತೆ, ಸಪೋರ್ಟ್ ತೊಗೊಂಡು ಮೇಲೆ ಕೊಡುತ್ತೆ. ಸೊ ಈ ಥರ ದೊಡ್ಡ ಕ್ಯಾಂಡಲ್ ಏನಾದ್ರು ಬಂದು 200ಗೆ ಬಂದು ಸಪೋರ್ಟ್ ತೊಗೊಂಡು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಫಂಡಮೆಂಟಲಿ ಒಳ್ಳೆ ಕಂಪನಿ, ವ್ಯಾಲ್ಯೂಯೇಷನ್ ವೈಸು ಕೂಡ ಒಳ್ಳೆ ಕಂಪನಿ. 210 ಈ ಲೆವೆಲಲ್ಲಿ ಸಿಕ್ಕಿದ್ರೆ ಖಂಡಿತ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಎಗೇನ್ ಡಿಸ್ಕ್ಲೇಮರ್, ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ, ಟ್ರೇಡ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡಬೇಕು. ಲಾರ್ಜ್ ಕ್ಯಾಪ್ ಕಂಪನಿ 2%ಗಿಂತ ಜಾಸ್ತಿ ಡಿವಿಡೆಂಡ್ ಕೊಡ್ತಾರೆ. ಸೊ 200 ಇಸ್ ಎ ಗುಡ್ ಲೆವೆಲ್ ಟು ಅಕ್ಯುಮುಲೇಟ್. ಅದೇ ರೀತಿಯಾಗಿ ಡಿಕ್ಸನ್ ಟೆಕ್ನಾಲಜೀಸ್ ಬಗ್ಗೆ ಹೇಳಿ ಅಂತ. ಎಲೆಕ್ಟ್ರಾನಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಲ್ವಾ, ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸ್. ಇವರು ಮೊಬೈಲಲ್ಲಿ ಸುಮಾರು 40-45%ಗೆ ಚಿಪ್ಪು ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಇರುವಂಥದ್ದೇ ಡಿಕ್ಸಾನಲ್ಲಿ. ದೊಡ್ಡ ಫ್ಯಾಕ್ಟ್ರಿಗಳನ್ನು ಕೂಡ ನೋಯ್ಡಾ, ಗ್ರೇಟರ್ ನೋಯ್ಡಾ ಆ ಕಡೆ ಎಲ್ಲ ಓಪನ್ ಮಾಡಿದ್ದಾರೆ. FIS ಕೂಡ ತುಂಬ ಇಂಟ್ರೆಸ್ಟ್ ತೋರಿಸ್ದಂಗಿದೆ. ಆಗಸ್ಟ್ ಡೇಟದಲ್ಲೂ ಕೂಡ ದೊಡ್ಡ ಬಂದಿದೆಯಲ್ಲ, ಇದು ಸೆಲ್ಲಿಂಗ್ ಅಂದ್ಕೊಂಡ್ರೆ ನೋಡಿದ್ರೆ ಡೇಟಾ ನೀವು ನೋಡೋದಾಗುತ್ತೆ ನಿಮಗೆ FI ಇನ್ಕ್ರೀಸ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. DA ಸ್ವಲ್ಪ ಆಚೆ ಬರ್ತಾ ಇದ್ದಾರೆ. ಸೊ ಈಗ ಬಂತು ಅಂತಂದರೆ ನೋಡಿ, ಈ ಸಪೋರ್ಟ್ ಝೋನು ಇಲ್ಲಿ ಒಂದು ಪ್ಯಾಟರ್ನ್ ಆಗ್ಬೋದು, ದೂರ ಇರಿ ಅಂತ ಮೊನ್ನೆನೂ ಮಾತಾಡ್ಕೊಂಡಿದ್ವಿ. ಸೊ 11,000 ಲೆವೆಲ್ ಬರೋ ತನಕ ನಾನಂತೂ ಸ್ಟಾಕಲ್ಲಿ ರೆಕಮೆಂಡ್ ಮಾಡೋಕ್ಕಾಗಲ್ಲ, ತುಂಬ ಹೈ ವ್ಯಾಲ್ಯೂಷನ್ ನಡೀತಾ ಇದೆ. 11,000ಕ್ಕೆ ಬಂದ್ರೂ ಕೂಡ ನಾವು ಯೋಚನೆ ಮಾಡ್ತಾ ಹೋಗಬೇಕು. ಸೊ ಈಗ ಟ್ರ್ಯಾಪ್ ಆಗೋಕೆ ಹೋಗ್ಬಿಡಿ. ಬಟ್ FIS ಸ್ವಲ್ಪ ಯಾಕೋ ಇಲ್ಲಿ ಟ್ರ್ಯಾಪ್ ಮಾಡಿಸೋ ಥರ ಕಾಣಿಸ್ತಾ ಇದ್ದಾರೆ. ಇತ್ತೀಚೆಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ, ಪರ್ಸೆಂಟೇಜ್ ವೈಸ್ ಆ್ಯಡ್ ಆಗಿರೋದು ಕಾಣಿಸ್ತಾ ಇದೆ. ಮತ್ತೆ ಯಾವ್ದಾದ್ರು ಒಂದು ದೊಡ್ಡ ಕಾಣಿಸ್ತು ಅಂತಂದರೆ ಅಲ್ಲಿಂದ ಸೆಲ್ಲಿಂಗ್ ಮೂಮೆಂಟ್ ಆಗ್ಬೋದು. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಕನ್ಸಲ್ಟೇಷನ್ ಆಗಿತ್ತು, ಬಟ್ ಇಷ್ಟು ಹೈ ವ್ಯಾಲ್ಯೂಷನಲ್ಲಿ ಕನ್ಸಲ್ಟೇಷನ್ ಆಗಿರೋದನ್ನ ನಾವು ಲೆಕ್ಕ ತೊಗೊಳಕ್ಕಾಗಲ್ಲ. ಮತ್ತೇನು ತುಂಬ ವರ್ಷದ ಮಲ್ಟಿ ಇಯರ್ ಹೈ ಏನಲ್ಲ, ಬರೀ ಜೂನಿಂದ ಆಗಸ್ಟ್ ಈ ವರ್ಷ ಕನ್ಸಲ್ಟೇಷನ್ ಆಗಿರೋಂಥದ್ದು. ಹಾಗಾಗಿ ಈ ಲೆವೆಲ್ನ ನಾವು ರೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ತುಂಬ ದೊಡ್ಡ ಮೇಲ್ಗಡೆ ಮೂಮೆಂಟ್ ಆಗಿದೆ. ಸೊ 11,000ಕ್ಕಿಂತ ಬಿಟ್ಟು ಕೆಳಗಡೆ ಬರೋ ತನಕ ಈ ಸ್ಟಾಕ್ ಬಗ್ಗೆ ನೋಡೋಕ್ಕೂ ಹೋಗ್ಬೇಡಿ. ಅದೇ ರೀತಿಯಾಗಿ ಗೋಲ್ಡು ಇನ್ನೂ ಅಲ್ಲೇ ಕೂತ್ಕೊಂಡಿದೆ, ಕೆಳಗಡೆ ಬಂದಿಲ್ಲ, ಮೇಲ್ಗಡೆ ಹೋಗಿಲ್ಲ. ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಒಂದು FDIದು ಪುಷ್ ಬಂದಿದೆ ಅಂತ ಒಂದು ಡೇಟಾ ಬಂದಿತ್ತು ಜೂನಿಂದ ನೋಡ್ತಾ ಬರೋದಾದರೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾಕಲ್ಲಿ ಬಂದಾರಲ್ಲ, ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಶಾರ್ಟ್ ಸೀರೀಸಲ್ಲಿ FII, DII, FDI ಅಂದರೆ ಏನು ಅಂತ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಇದೆ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಆ ಡೇಟಾ ಏನು ಹೇಳಿತ್ತು ಅಂತಂದರೆ ನಾನು ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೆ. ನಮಗೆ ಜಾಸ್ತಿ ಇನ್ಫ್ಲೋ ಬಂದಿರೋದು ಕಾಣಿಸ್ತಾ
ಕಾಣಿಸ್ತಾ ಇದೆ ಅಂತ. FDI ಬಂದಿದ್ದಾರೆ ಅಂದರೆ ಜೊತೆಗೆ FII ಕೂಡ ಬಂದಿರ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ನೀವು ಡೈಲಿ ನೀವು ನೋಡ್ತಾ ಬರೋದಾದ್ರೆ ಕ್ಲೋಸಿಂಗು ನೀವು ಹಾಕ್ತಾ ಇರ್ತಾರೆ ನೆಟ್ ಫಿಗರ್ ಏನು ಅಂತ. ಸರ್ ಅದು ನಾವು ಹಾಕುವಂಥದ್ದು ಅದು ಆಪ್ಷನ್ ಮಾರ್ಕೆಟಿಂದು, ಬಟ್ ಕ್ಯಾಶ್ ಮಾರ್ಕೆಟಿಂದ FIDI ಡೇಟಾ ನಿಮಗೆ ಬೇರೆ ಸಿಗುತ್ತೆ, ಅದನ್ನು ನೀವು ನೋಡ್ಬೋದು. ಮತ್ತು ಇರೋದು ಸಿಗುತ್ತೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ದು FIDI ಡೇಟಾ ಸಿಗ್ತಾ ಹೋಗುತ್ತೆ. ಸೊ ಅದನ್ನ ನಾನು ಯಾವ ರೀತಿ ಓದೋದು ಅನ್ನೋದು ಸೆನ್ಸಿಬಲಲ್ಲಿ ಪ್ಲೇಲಿಸ್ಟ್ ನೋಡಿ, ಎಲ್ಲದೂ ಕೂಡ ಪ್ರೀಮಿಯರಲ್ಲಿ FIDI ಡೇಟಾ ಸೆನ್ಸಿಬಲ್ ಮೂಲಕ ಹೇಗೆ ಓದೋದು ಅಂತ ಒಂದು ವಿಡಿಯೋ ಇದೆ. ಯಾವುದೇ ಟಾಪಿಕ್ ಆದ್ರೂ ನೀವು ಇದ್ರ ಬಗ್ಗೆ ಏನು ತಿಳ್ಕೋಬೇಕು ಏನಾದ್ರು ಇದೆ ಅಂತಂದರೆ ನೀವು ಯೂಟ್ಯೂಬಲ್ಲಿ ಆ ಟಾಪಿಕ್ ಹೆಸರು ಹಾಕ್ಬಿಟ್ಟು, ಇವಾಗ ವಿಕ್ಸ್ ಬಗ್ಗೆ ಮೊನ್ನೆ ಯಾರು ಕೇಳ್ತಾ ಇದ್ರು, ವಿಕ್ಸ್ ಮಾರ್ಕೆಟ್ ಮಾತುಕತೆ ಅಂತ ನೀವು ಸರ್ಚ್ ಮಾಡಿದ್ರೆ ನಮ್ಮ ವಿಡಿಯೋ ಬರುತ್ತೆ. ಅದೇ ರೀತಿಯಾಗಿ FIDI ಅಂತ ಸರ್ಚ್ ಮಾಡಿಬಿಟ್ಟು ನೀವು ಮಾರ್ಕೆಟ್ ಮಾತುಕತೆ ಅಂತ ಅದಕ್ಕೆ ಮುಂದೆ ಸೇರಿಸಿದ್ರೆ ವಿಡಿಯೋ ಬರ್ತಾ ಹೋಗುತ್ತೆ. ಯಾವುದಾದ್ರೂ ಅದಿಲ್ಲ ಅಂತಂದರೆ ಆ ಟಾಪಿಕ್ಸು ನೀವು ಕಮೆಂಟ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ನಾನು ತರಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಸೊ FIIs ಕೂಡ ಬರೋ ಪುಷ್ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡ್ತೀವಿ ಅಂತ ಇದೆಲ್ಲ ಹೇಳಿರ್ಬೋದು, ಎಷ್ಟು ಕಮ್ಮಿ ಮಾಡ್ತಾರೆ ಏನೋ ಅನ್ನೋದು ಈಗ ಸೆಪ್ಟೆಂಬರ್ ಮಿಡಲ್ ಗೊತ್ತಾಗ್ತಾ ಹೋಗುತ್ತೆ. ಫೆಡ್ಡಿಂದ ಕಮ್ಮಿ ಮಾಡಿದ್ರೂ ಕೂಡ ಈಗ ಏಕ್ದಮ್ ಇನ್ವೆಸ್ಟ್ ಮಾಡೋಕ್ಕೆ ಯಾರು ಯೋಚನೆ ಮಾಡೋದಿಲ್ಲ. ಯಾಕಂದರೆ ತುಂಬ ಟಫ್ ಫೈಟ್ ಇದೆ US ಅಲ್ಲಿ, ಯಾವ ಪಾರ್ಟಿ ಬರುತ್ತೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಒಂದು ಕಡೆ ಅಂತ ಫೇವರ್ ಅನಿಸ್ತಿದ್ರು ಇವಾಗ ಅಲ್ಲಿ ಒಂದು ಕಡೆ ಪ್ರೆಸಿಡೆಂಟ್ನ ಚೇಂಜ್ ಮಾಡಿದ್ದಾರೆ, ಕ್ಯಾಂಡಿಡೇಟ್ನ, ಇದೆಲ್ಲ ನಡೀತಾ ಇದೆ. ಹೀಗಾಗಿ ಯಾರು ಅಷ್ಟೊಂದು ರಿಸ್ಕ್ ಇದ್ದು ಬೆಟ್ನ ತೊಗೊಳಕ್ಕೆ ಹೋಗಲ್ಲ. ಬದಲಿಗೆ ಏನು ಮಾಡ್ತಾರೆ, ಎಮರ್ಜಿಂಗ್ ಮಾರ್ಕೆಟ್ ಕಡೆಗೆ ಶಿಫ್ಟ್ ಆಗಿರ್ತಾರೆ ಟೆಂಪರರಿಲಿ. ಎಮರ್ಜಿಂಗ್ ಮಾರ್ಕೆಟ್ ಅಂದರೆ ಯಾವುದಿದೆ, ನಮ್ಮದಿದೆ, ಚೈನಾ ಇದೆ, ಈ ರೀತಿಯಾಗಿದೆ. ಸೊ ಹಾಗಾಗಿ ಇಂಡಿಯಾಗೆ ಆ ರೀತಿಯಾಗಿ ದುಡ್ಡು ಬರ್ಬೋದು ಅಂಟಿಲ್ US ಎಲೆಕ್ಷನ್ಸ್ ಮುಗಿಯೋ ತನಕ ಅಂತ. ಅಲ್ಲೂ ಎಲ್ಲ ಎಲೆಕ್ಷನ್ಸು ಒಂದು ತಿಂಗಳಾನ್ಗಟ್ಟಲೆ ನಡೆಯುತ್ತಲ್ವ, ನಮ್ಮಷ್ಟು ಸ್ಮೂತಾಗಿ ಎಲ್ಲೂ ಆಗಲ್ಲ. ಸೊ ಹಾಗಾಗಿ ಅದೆಲ್ಲ ಆಗಿ ಡಿಸೆಂಬರ್ ಅಷ್ಟೊತ್ತಿಗೆ ರಜಕ್ಕೆ ಹೋಗ್ಬಿಡ್ತಾರೆ FIIs. ಮತ್ತೆ ವಾಪಸ್ ಹೋಗಬೇಕು ಅಂದರೆ ಡಿಸೆಂಬರ್ ಎಂಡಿಗೆ ಅವರು ಸೆಲ್ ಮಾಡ್ಕೊಂಡು ಹೋಗಬೇಕು ಇಂಡಿಯಾದಿಂದ, ಅಥವಾ ಜನವರಿನಲ್ಲಿ ಮತ್ತೆ US ಮಾರ್ಕೆಟ್ ಅಟ್ರಾಕ್ಟಿವ್ ಆಗಿ ಪಾಲಿಸಿ ವೈಸ್ ಎಲ್ಲ ಒಳ್ಳೆ ಥರ ಅನಿಸುತ್ತೆ, ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೋದು. ಸೊ ಅಲ್ಲಿ ತನಕ ಅಟ್ಲೀಸ್ಟ್ ಸೆಪ್ಟೆಂಬರ್ ಮಂತ್ ಅಂತೂ ನನಗೆ ಇಂಡಿಯಾದಲ್ಲಿ ಒಂದು ಪುಷ್ ಬರುತ್ತೆ ಅಂತ ಅನಿಸ್ತಾರೆ. ಸೆಪ್ಟೆಂಬರ್ ಅಕ್ಟೋಬರಲ್ಲೂ ಬರ್ತಾ ಹೋಗ್ಬೋದು. ಹಾಗಾಗಿ ರಿಮೇನ್ ಬುಲಿಶ್. ಮತ್ತು DIs ಅಲ್ಲಿ ಸಪೋರ್ಟ್ ಬರ್ತಾನೆ ಇದೆ. ಯಾಕೆಂದರೆ ಮ್ಯೂಚುವಲ್ ಫಂಡ್ ಫ್ಲೋ ಅನ್ನೋದು ಇದುವರೆಗೂ ಕೂಡ ನಿಂತೇ ಇಲ್ಲ, ಎವ್ರಿ ಮಂತ್ ಜಾಸ್ತಿ ಆಗ್ತಾನೆ ಇದೆ. ಈ ಎಲ್ಲ ಕಾರಣದಿಂದಾಗಿ ತುಂಬ ಏನು ಪ್ಯಾನಿಕ್ ಆಗೋದು ಬೇಡ ಗ್ಲೋಬಲ್ ಮಾರ್ಕೆಟ್ ಬಗ್ಗೆ. ಯಾಕೆಂದರೆ US ಮಾರ್ಕೆಟ್ ಮೇಲೆ ತುಂಬ ಡಿಪೆಂಡೆಂಟ್ ಇದ್ವಿ ಮೊದಲು, ಮದರ್ ಆಫ್ ಆಲ್ ಮಾರ್ಕೆಟ್ಸ್ ಅಂತೆಲ್ಲ ಕರಿತಿದ್ವಿ. ಬಟ್ ಈಗ ನಮ್ಮದೇ ಒಂದು ಸ್ಥಾನ ಸಿಕ್ಕಿದೆ ನಮಗೆ. ಹಾಗಾಗಿ ಅಷ್ಟೊಂದು ಡಿಪೆಂಡೆಂಟ್ ಆಗಿಲ್ಲ. ಅಫ್ಕೋರ್ಸ್ ಇಂಪ್ಯಾಕ್ಟ್ ಇರುತ್ತೆ, ಇಂಪ್ಯಾಕ್ಟ್ ಇರೋದಿಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಸುಮಾರು ವ್ಯವಹಾರ ನಡೆಯೋದೇ ಡಾಲರಲ್ಲಿ, ಆದರೆ ಅದನ್ನ ದಾಟ್ಕೊಂಡು ಹೋಗುವಂಥ ಒಂದು ಸ್ಟೆಬಿಲಿಟಿ ನಮಗೆ ಸಿಕ್ಕಿದೆ. ನೋಡಿ, ಒಳ್ಳೆ ಗ್ರೀನಲ್ಲೇ ಕ್ಲೋಸ್ ಆದ್ವಿ. 25,010 ಬಂದಿದ್ದು 200 ಪಾಯಿಂಟ್ ರಿಕವರಿ ಕೊಟ್ಟಿದೆ ನಿಫ್ಟಿ. ಸೊ ಹಾಗಾಗಿ ವೀಕ್ ಅಂತ ಅಂದ್ಕೊಳೋದು ಬೇಡ. ಇವಾಗ ಬ್ಯಾಂಕ್ ನಿಫ್ಟಿ ಆಫ್ಟರ್ ಅ ಲಾಂಗ್ ಟೈಮ್ ಇವಾಗ ಒಂದು ಸ್ಟ್ರೆಂತನ್ನು ತೋರಿಸ್ತಾ ಇದೆ. ಆ್ಯಕ್ಚುಲಿ ವೀಕ್ ಅಂತ ಆಗಿದ್ದರೆ ಇವತ್ತು ಆರಾಮಾಗಿ 51,300 ಕೆಳಗಡೆ ಹೋಗಬೇಕಾಗಿತ್ತು. ಬಟ್ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾಳೆನೂ ಕೂಡ ಮತ್ತೆ ಪಾಸಿಟಿವ್ ಆಗಿ ನಾವು ಕನ್ವರ್ಟ್ ಆಗೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ದೊಡ್ಡ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಎರಡು ಕಡೆಗೆ ಪ್ರಿಪೇರ್ ಆಗಿರೋಣ. LTCG ಬುಕ್ ಮಾಡಬೇಕು ಅಂತಿದ್ರೆ ಅಂದರೆ ಖಂಡಿತ ಬುಕ್ ಮಾಡ್ಕೊಳ್ಳಿ. ಸೆಕ್ಟರ್ ರೊಟೇಷನ್ ಮಾಡ್ಕೊಳ್ಳಿ. ಸೆಕ್ಟರ್ ರೊಟೇಷನ್ಗೆ ಆಟೋ ಸೆಕ್ಟರಿಂದ ದುಡ್ಡು ಹೋಗ್ಬೋದು, ಫಾರ್ಮಾ ಸೆಕ್ಟರಿಂದ ದುಡ್ಡು ಹೋಗ್ಬೋದು, ಅದೆಲ್ಲಿಗೆ ಹೋಗ್ಬೋದು, ಬ್ಯಾಂಕಿಂಗ್ ಕಡೆಗೆ, ಪೇಂಟ್ ಇಂಡಸ್ಟ್ರಿ ಕಡೆಗೆ, ಇದಕ್ಕೆ ಹೋಗ್ಬೋದು ಅಂತ ನಾನು ಮಾತಾಡ್ಕೊಂತ ಬಂದಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.